ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಈ ದಿನ ನಾವು ಕೆಸೆಟ್ ಅಪ್ಲಿಕೇಶನ್ ಕಾಲ್ ಆಗಿದೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬಹುದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅಂತ ಹೇಳ್ತೀವಿ. ಖಂಡಿತ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ. ಸೊ ಫಸ್ಟ್ಗೆ ನೀವು ಕ್ರೋಮ್ ಬ್ರೌಸರ್ನ ತೊಗೊಂಡು ಸೊ ಅಲ್ಲಿ KE ಅಂತ ಜಸ್ಟ್ ಟೈಪ್ ಮಾಡಿ ಹೋಮ್ ಪೇಜ್ಗೆ ಹೋಗಿ. ಸೊ ಹೋಮ್ ಪೇಜಲ್ಲಿ ನಿಮಗೆ ಏನೆಲ್ಲ ಅಪ್ಲಿಕೇಶನ್ಸ್ ರೀಸೆಂಟಾಗಿ ಕಾಲ್ ಆಗಿರುತ್ತೆ ಅಲ್ಲಿರುತ್ತೆ, ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ. ಸೊ ಅಲ್ಲಿ ನೀವು ಹೋಗಿ ತಗೋಬೇಕು. ಸೊ ಮೊದಲಿಗೆ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET 2026 ನೋಟಿಫಿಕೇಷನ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಒಂದು ನೋಟಿಫಿಕೇಷನ್ ಓಪನ್ ಆಗುತ್ತೆ. ನೋಟಿಫಿಕೇಷನ್ ಓಪನ್ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗಿದೆ ಅಂದರೆ ವರಿ ಮಾಡ್ಕೋಬೇಡಿ. ಅದರ ಮೇಲೆ ಇರುತ್ತೆ ನಿಮಗೆ ಅದನ್ನು ಕ್ಲಿಕ್ ಮಾಡಿ, ಅಧಿಸೂಚನೆ ಅಂತ ಇರುತ್ತೆ. ಆ ಅಧಿಸೂಚನೆನ ಕ್ಲಿಕ್ ಮಾಡಿದ ಕೂಡಲೇ ಈ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಸೊ ಮೊದಲಿಗೆ ಯಾವತ್ತಿಂದ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತೀನಿ. ಸೊ ನಿನ್ನೆಯಿಂದಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ನೀವು ಹಾಕ್ಬೋದು. ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಅದು ಬಂದುಬಿಟ್ಟು ನೆಕ್ಸ್ಟ್ ಮಂತ್ 9th ತನಕ ಇರುತ್ತೆ. ಮೀನ್ಸ್ 5/9/2026 ತನಕ ಇರುತ್ತೆ. ಲಾಸ್ಟ್ ಡೇಟ್ ಟು ಪೇ ದ ಫೀಸ್ ಸೊ ನೆಕ್ಸ್ಟ್ ಮಂತ್ 6 ತನಕ ಇರುತ್ತೆ. ಅಂದರೆ ಅಪ್ಲಿಕೇಶನ್ ನಿನ್ನೆಯಿಂದ ಮೀನ್ಸ್ 10/8/26 ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ 5/9/26 ತನಕ ಇರುತ್ತೆ. ಫೀಸ್ ಪೇ ಮಾಡಲಿಕ್ಕೆ ನಿಮಗೆ 6th ಅದು ನೆಕ್ಸ್ಟ್ ಮಂತ್ 6 ತನಕ ಇರುತ್ತೆ. ನೆಕ್ಸ್ಟ್ ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ಅಕ್ಟೋಬರ್ ಫಸ್ಟ್ ವೀಕ್ ಫಸ್ಟ್ ಓಪನ್ ಆಗುತ್ತೆ. ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಸೊ 11/10/2026 ಇರುತ್ತೆ. ತುಂಬಾ ಹತ್ತಿರದಲ್ಲಿದೆ KSET ಎಕ್ಸಾಮಿನೇಷನ್. ಸೊ ಪ್ರತಿದಿನ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತ ಓದಿ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಏನಾದರೂ ಕಾಲ್ ಆದರೆ ಯೂಸ್ ಆಗುತ್ತೆ. ಇವತ್ತಿನ ದಿನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಆ ಚಾನ್ಸ್ನ ನೀವು ಮಿಸ್ ಮಾಡ್ಕೋತೀರ. ಸೊ ನೆಕ್ಸ್ಟು ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ. 31 ಸಬ್ಜೆಕ್ಟ್ಸ್ ಇರುತ್ತೆ. 31 ಸಬ್ಜೆಕ್ಟ್ಸು ಕೂಡ KSETನ ತಗೋಬೋದು. ಸೊ ಮೊದಲಿಗೆ KSET ಅಪ್ಲಿಕೇಶನ್ ಯಾರು ಹಾಕ್ಬೋದು ಅಂತ ಹೇಳ್ತೀನಿ. KSET ಅಪ್ಲಿಕೇಶನ್ ಯಾರೆಲ್ಲ PG ಕಂಪ್ಲೀಟ್ ಆಗಿದ್ರೆ ಮೀನ್ಸ್ MA MCom MBA MSc ಸೊ ಇವರು ಅಪ್ಲೈ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಇವಾಗ PG ಮಾಡ್ತಾಯಿದ್ರ ಅದರಲ್ಲೂ ಕೂಡ ಸೆಕೆಂಡ್ ಇಯರಲ್ಲಿದ್ದೀರಾ ಮೀನ್ಸ್ 3rd ಸೆಮ್ ಆ್ಯಂಡ್ 4th ಸೆಮ್ ಇರೋರು ಈ ಅಪ್ಲಿಕೇಶನ್ನ ಫಿಲ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಎಷ್ಟು ಮಾರ್ಕ್ಸ್ ಇರಬೇಕು, ಇವಾಗಷ್ಟೇ ಪರ್ಸ್ಯೂ ಮಾಡ್ತಾ ಇರೋರಿಗೆ ಅವ್ರಿಗೆ ಪರ್ಸೆಂಟೇಜ್ ಏನು ಮೆನ್ಷನ್ ಮಾಡೋಂಗಿಲ್ಲ. ಸೊ ರಿಸಲ್ಟ್ ಅಂತ ಕೇಳಿದಾಗ ಪಾಸ್ಡ್ ಕೊಡಬೇಡಿ, ಪರ್ಸ್ಯೂಯಿಂಗ್ ಅಂತ ಕೊಡಿ. ಪಾಸ್ ಆಗಿರೋರು ಸೊ ಇನ್ ಕೇಸ್ ಕೆಟಗರಿ 1 2A 2B 3A 3B ಸೊ ಇವರಿಗೆಲ್ಲ ಕೂಡ 55 ಇರುತ್ತೆ. ಸೊ ನೆಕ್ಸ್ಟ್ SC ST ಇವರಿಗೆ ಸೊ 54% ಪರ್ಸೆಂಟೇಜ್ ಇರಬೇಕಾಗಿದೆ. ಸೊ ನೆಕ್ಸ್ಟ್ ಯಾರೆಲ್ಲ ತಗೋತಾ ಇದ್ರೆ ಅವರಿಗೇನು ಇದು ಅಪ್ಲಿಕೇಬಲ್ ಆಗಲ್ಲ. ಬಟ್ ಅವರಿಗೆ 2 years ಟೈಮ್ ಇರುತ್ತೆ. 2 yearsಲ್ಲಿ ಅವರು ಏನು ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ ಅದನ್ನು ಅಥಾರಿಟಿಗೆ ಸಬ್ಮಿಟ್ ಮಾಡಿದಾಗ ಅಷ್ಟೇ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಸೊ ಅದರ್ವೈಸ್ ಹೋಲ್ಡ್ ಮಾಡಿಟ್ಟಿರ್ತಾರೆ. ಸೊ ನೆಕ್ಸ್ಟ್ ಎಷ್ಟು ಫೀಸ್ ಇರಬೇಕು, ಡಿಸಬಿಲಿಟಿ ಇದೆ ಅಂದರೆ ಅವರು ಖಂಡಿತ ಅವರು UDID ಅಂತ ಇರುತ್ತೆ. ಸೊ ಆ ಐಡಿನ ಇಲ್ಲಿ ಕೊಡಬೇಕಾಗತ್ತೆ. ಜೊತೆಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಸಹ ಬೇಕಾಗಿರುತ್ತೆ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ. ಮತ್ತು ಯಾವುದೇ ಥರದ ಏಜ್ ಲಿಮಿಟ್ ಇಲ್ಲ. ಸೊ ನೀವು 60 years ತನಕ ಸಹ ಇದಕ್ಕೆ KSET ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಸೊ ಏಜ್ ಲಿಮಿಟ್ ಅಂತ ಏನಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮ್ ಫೀಸ್. ಸೊ ಎಕ್ಸಾಮ್ ಫೀಸ್ ಕೆಟಗರಿ 2A 2B ಆ್ಯಂಡ್ 3A 3B ಇವರಿಗೆ 750 ಇರುತ್ತೆ ಇನ್ಕ್ಲೂಡಿಂಗ್ GM. ಕೆಟಗರಿ 1 SC ST PWD ಇವರಿಗೆ 50 ಮೀನ್ಸ್ 500 rupees ಫೀಸ್ ಇರುತ್ತೆ. ಸೊ ಇದು ಫೀಸ್ ತುಂಬಲಿಕ್ಕೆ ಆಫ್ಲೈನ್ ಇಲ್ಲ, ಓನ್ಲಿ ಆನ್ಲೈನ್. ಸೊ ನೀವು ಫೋನ್ಪೇ ಗೂಗಲ್ ಪೇ ಎಲ್ಲ ಸಹ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟ್ರನ್ ಮೀನ್ಸ್ ಸ್ಕೀಮ್ ಆಫ್ ದ ಎಕ್ಸಾಮ್ ಹೇಗಿರುತ್ತೆ ಅಂದರೆ ಇದು KSETಲ್ಲಿ 2 ಪೇಪರ್ಸ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಈಸ್ ಫಾರ್ 100 marks, ಪೇಪರ್ 2 ಈಸ್ ಫಾರ್ 200 marks. ಸೊ ಟೋಟಲಿ 150 ಕ್ವಶನ್ಸ್ ಇರುತ್ತೆ. ಪೇಪರ್ 1ಇಂದ 50 ಕ್ವಶನ್ಸ್ ಇರುತ್ತೆ, ಪೇಪರ್ 2ಅಲ್ಲಿ 100 ಕ್ವಶನ್ಸ್ ಇರುತ್ತೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 marks. ಟೋಟಲ್ ಇದು 300 marks ಪೇಪರ್ ಆಗಿರುತ್ತೆ. ಈ 150 ಕ್ವಶನ್ಸ್ಗೆ ಎಷ್ಟು ಡ್ಯೂರೇಷನ್ ಇರುತ್ತೆ ಅಂತ ಹೇಳಿದ್ರೆ 3 hours ಟೈಮ್ ಇರುತ್ತೆ. ದಟ್ 10 AM to 1 PM. ಸೊ ನೆಕ್ಸ್ಟ್ ಫಸ್ಟ್ ಪೇಪರಲ್ಲಿ ಏನೆಲ್ಲ ಇರುತ್ತೆ, ಸಿಲೆಬಸ್ ಏನಿರುತ್ತೆ
ಜನರಲ್ ನಾಲೆಡ್ಜ್ ಇರುತ್ತೆ, ಜೊತೆಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಇರುತ್ತೆ. ಪೇಪರ್ 2 ನೀವು ಯಾವ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಿಕೊಡ್ತಾ ಇದ್ರೋ ಟೋಟಲ್ 37 ಸಬ್ಜೆಕ್ಟ್ ಇದೆ. ಆ 37 ಸಬ್ಜೆಕ್ಟಲ್ಲಿ ನೀವು ಕನ್ನಡ ತೊಗೊಂಡ್ರೆ ಕನ್ನಡ ಇರುತ್ತೆ, ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಇರುತ್ತೆ, ಲೈಫ್ ಸೈನ್ಸ್ ತೊಗೊಂಡ್ರೆ ಲೈಫ್ ಸೈನ್ಸ್, ಕೆಮಿಸ್ಟ್ರಿ ತೊಗೊಂಡ್ರೆ ಕೆಮಿಸ್ಟ್ರಿ, ಈ ಥರ ಯಾವ ಸಬ್ಜೆಕ್ಟ್ ಇರುತ್ತೆ ಕೋರ್ ಸಬ್ಜೆಕ್ಟ್, ಆ ಬೇಸ್ಡ್ ಆನ್ ಕೋರ್ ಸಬ್ಜೆಕ್ಟ್ 100 ಕ್ವಶನ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದೇ ಥರದ ನೆಗೆಟಿವ್ ಮಾರ್ಕ್ ಇರಲ್ಲ. ಕಂಪ್ಲೀಟ್ಲಿ ದಿಸ್ ಇಸ್ ಓನ್ಲಿ ಆಪ್ಟಿಟ್ಯೂಡ್ ಮೆಥಡ್. ಮೀನ್ಸ್ ನಿಮಗೆ OMR ಶೀಟ್ ಇರುತ್ತೆ, OMR ಶೀಟಲ್ಲಿ ನೀವು ಎನ ಬಿನ ಸಿನ ಅಂತ ಮಾರ್ಕ್ ಮಾಡೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ರಿಗಾರ್ಡಿಂಗ್ ಟು KCET ಅಪ್ಲಿಕೇಶನ್ ಫಾರ್ಮ್. ಸೊ ನೆಕ್ಸ್ಟು KCET ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ, ಇವತ್ತೇ ಅಪ್ಲೋಡ್ ಮಾಡ್ತೀವಿ. ನೀವು ಖಂಡಿತ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಾವು ಹಾಕೋಂಥ ವಿಡಿಯೋಸನ್ನು ನೋಡಿ ನಮಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ಹೇಗೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಕೊಡ್ತೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಖಂಡಿತ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.